ತುಮಕೂರು ನಗರ 28ನೇ ವಾರ್ಡ್ ಮರಳೂರಿನ ಕುಣಗಲ್ ಮುಖ್ಯ ರಸ್ತೆಯ ಬಳಿ ಇರುವ ಸುಹೇಲ್ ಟೈಲರ್ ಅಂಗಡಿಯ ಬಳಿ ಶ್ರೀ ಜಯ ಕರನಾಡು ವೇದಿಕೆ ವತಿಯಿಂದ 70ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಶಾಸಕರಾದಂತಹ ಡಾಕ್ಟರ್ ಎಸ್ ರಫೀಕ್ ಅಹಮದ್ ರವರು ಧ್ವಜಾರೋಹಣದ ಮೂಲಕ ಉದ್ಘಾಟಿಸಿದರು. ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಕನ್ನಡ ನಾಡು ನುಡಿ ವಿಚಾರ ಬಂದಾಗ ಎಲ್ಲ ಜಾತಿ ಧರ್ಮದವರು ಕೂಡಿ ಒಂದಾಗಿ ಕನ್ನಡ ನಾಡು ನುಡಿಯ ಉಳಿವಿಗಾಗಿ ಶ್ರಮಿಸಬೇಕು ಹಾಗೂ ನಾಡ ಹಬ್ಬವನ್ನ ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಗರ ಪಾಲಿಕೆಯ ಮಾಜಿ ಸದಸ್ಯರಾದಂತಹ ಶ್ರೀ ವೆಂಕಟೇಶ್ ಗೌಡರವರು, ಮರಳೂರಿನ ಚೇರ್ಮನ್ ಭೀಮಣ್ಣನವರು, ಕೃಷ್ಣಮೂರ್ತಿಯವರು, ಕರೀಂ ಅವರು, ಫಯಾಜ್ ಅಹಮದ್ ಅವರು, ಯುವ ಮುಖಂಡರಾದಂತಹ ಹಬೀಬ್ ಅಹಮದ್ ರವರು, ಜೈ ಕರುನಾಡು ವೇದಿಕೆ ಅಧ್ಯಕ್ಷರಾದಂತಹ ಜಬೀವುಲ್ಲಾ ಬಾಬುರವರು, ಗೌರವಾಧ್ಯಕ್ಷರಾದಂತಹ ಶ್ರೀ ಪರಮೇಶ್ವರಯ್ಯನವರು, ಪ್ರಧಾನ ಕಾರ್ಯದರ್ಶಿಯಾಗಿರುವ ಸೈಯದ್ ಅಲ್ತಾಫ್ ಅವರು, ಅಸ್ಗರ್ ಉಪಾಧ್ಯಕ್ಷರಾದಂತಹ ಆದಿಲ್ ಬಾಷಾರವರು, ಮುಖಂಡರಾದಂತಹ ಶ್ರೀ ಚಾಂದ್ ಪಾಷಾರವರು, ಅಮ್ಜದ್ ರವರು, ವೇದಿಕೆಯ ಕಾನೂನು ಸಲಹಾಗಾರರಾದಂತಹ ಗಣೇಶ್ ಪ್ರಸಾದ್ ರವರು ಭಾಗವಹಿಸಿದ್ದರು. ರಾಜ್ಯೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಪೆನ್ನು ಪೆನ್ಸಿಲ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ನಂತರ ತಿಂಡಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕಾರ್ಯಕ್ರಮ ವಂದನೆಗಳೊಂದಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮಕ್ಕೆ ಯುವ ಮುಖಂಡರಾದಂತಹ ಸೈಯದ್ ಸರ್ದಾರ್ ಅವರು ಭಾಗವಹಿಸಿ ತಿಂಡಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದರು. ಇವತ್ತಿನ ದಿನ ತುಮಕೂರು ನಗರ 29ನೇ ವಾರ್ಡ್ ಮರಳೂರು ಕುಣಿಗಲ್ ಮುಖ್ಯ ರಸ್ತೆಯ ಬಳಿ ಇರತಕ್ಕಂತಹ ಸುಹೇಲ್ ಟೈಲರ್ ಅಂಗಡಿಯ ಹತ್ತಿರ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕರಾಗಿರ್ತಕ್ಕಂತಹ ಡಾಕ್ಟರ್ ರಫೀಕ್ ಅಹಮದ್ ರವರು ಧ್ವಜಾರೋಹಣ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಸೈಯದ್ ಸರ್ದಾರ್ ಅವರು, ಸ್ಥಳೀಯ ಮುಖಂಡರಾದಂತಹ ಚೇರ್ಮನ್ರಾಗಿರ್ತಕ್ಕಂತಹ ಶ್ರೀಯುತ ಭೀಮಣ್ಣನವರು ಹಾಗೂ ವೆಂಕಟೇಶ್ ಗೌಡರವರು ಹಾಗೂ ಇಲ್ಲಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಜಬೀವುಲ್ಲಾ ಬಾಬುರವರು, ಚಾಂದ್ ಪಾಷಾರವರು, ಆದಿಲ್ ಬಾಷಾರವರು ಹಾಗೂ ಅಸ್ಗರ್ ರವರು, ಅದೇ ರೀತಿ ಗೌರವಾಧ್ಯಕ್ಷರಾದಂಥ ಪರಮೇಶ್ ಅವರು, ಕಾನೂನು ಸಲಹೆಗಾರರಾಗಿರ್ತಕ್ಕಂತಹ ಗಣೇಶ್ ಪ್ರಸಾದ್ ರವರು ಹಾಗೂ ಇನ್ನೂ ಬಹಳಷ್ಟು ಜನ ಸ್ಥಳೀಯ ಮುಖಂಡರಾದಂತಹ ಕೃಷ್ಣಮೂರ್ತಿರವರು ಮತ್ತು ಮೊಹಮ್ಮದ್ ಹದೀಬ್ ಅವರು ಈ ಎಲ್ಲರೂ ಕೂಡ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಡಾಕ್ಟರ್ ರಫೀಕ್ ಅಹಮದ್ ರವರು, ಕನ್ನಡ ನಾಡು ನುಡಿ ಬಂದಾಗ ಯಾವುದೇ ಜಾತಿ ಧರ್ಮ ಇಲ್ಲದೆ ಸರ್ವ ಧರ್ಮವೂ ಕೂಡ ಸೇರಿ ಮಾಡ್ತಕ್ಕಂಥ ನಾಡ ಹಬ್ಬ ಇದು. ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು, ನಾಡ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಕಾರ್ಯಕ್ರಮದ ಅಂತಿಮದಲ್ಲಿ ವಂದನಾರ್ಪಣೆಯ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಕಾರ್ಯಕ್ರಮದ ನಂತರ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಯಿತು.